ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಮನೆಯವರೆಲ್ಲರೂ ಸಪ್ಪಗಿರೋದನ್ನ ನೋಡಿ ಸ್ನೇಹ ಅವರು ಮನಸ್ಸಲ್ಲೇ ನನ್ನಿಂದನೇ ಮತ್ತೆ ಎಲ್ಲ ಸಪ್ಪಗಿದಾರೇನೋ ಅಂತ ಅಂದ್ಕೊಂಡು ಪುಟ್ಟಕ್ಕನ ಧ್ವನಿಯಲ್ಲಿ ಮಿಮಿಕ್ರಿ ಮಾಡ್ತಾರೆ. ಸುಮಾ, ಆ ಫೋನ್ನ ಆತಗಿಟ್ಬಿಟ್ಟು ಎಲ್ರಿಗೂ ಬಡ್ಸವಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ಸುಮಂಗೆ ಶಾಕ್ ಆಗತ್ತೆ. ಅವ್ವ ಅಂತ ಕರೆದಾಗ ಸ್ನೇಹ ಅವರು ಮತ್ತೆ ಏನವ್ವ ಎತ್ತಿಕೋ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪುಟ್ಟಕ್ಕ ಅವರು ಕೂಡ ಒಳಗಿಂದ ಬರ್ತಾರೆ. ಏನವಿ ಕರ್ದಿಯಲ್ಲ ಅಂತ ಕೇಳ್ತಾರೆ. ಅದೇ ಟೈಮ್ಗೆ ಸ್ನೇಹ ಅವರು ಮತ್ತೆ ಸಹನಾ ಅವ್ರ ಧ್ವನಿಯಲ್ಲಿ ಸುಮಾ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ ಅಂತ ಹೇಳ್ತಾರೆ. ಆಗ ಸುಮಾ ಅವರು ಓ ಅಕ್ಕ ನೀನಾ, ಏನಕ್ಕ ಇದು ವಿಚಿತ್ರ ಅಂತ ಜೋರಾಗಿ ನಗಾಡ್ತಿರುವಾಗ ಸ್ನೇಹ ಅವರು ಮತ್ತೆ ಪುಟ್ಟಕ್ಕ ಅವ್ರ ಧ್ವನಿಯಲ್ಲಿ ಎಲ್ರು ಹಂಗ್ ನೋಡ್ತಿದ್ದೀರಾ, ನಾನೇ ಮಾತಾಡಿದ್ದು ಅಂತ ಹೇಳ್ತಾರೆ. ಹಾಗೇನೆ ಎಲ್ರೂ ಸ್ವಲ್ಪ ಸೀರಿಯಸ್ ಆಗಿದ್ರಲ್ಲ, ತಮಾಷೆ ಮಾಡೋಣ ಅಂತ ಹೀಗ್ ಮಾಡ್ದೆ ಅಂತ ಹೇಳಿದಾಗ ಸಹನಾ ಅವರು ಏನವಿ ಥೇಟ್ ಅವು ನಂಗೆ ನನ್ನ ಹಂಗೆ ಮಾತಾಡ್ಬಿಟ್ಟೆ, ಹೆಂಗಿದೆಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸ್ನೇಹ ಅವರು ಚಿಕ್ಕಂದಿನಿಂದ ನನಗೆ ಎಲ್ರನ್ನೂ ಮಿಮಿಕ್ರಿ ಮಾಡಕ್ಕೆ ತುಂಬಾ ಇಷ್ಟ, ಆದ್ರೆ ಅಪ್ಪ ಆಗಾಗ ಬೈತಾ ಇದ್ರು. ನಾನು ಕಾಲೇಜಲ್ಲಿ ಮಿಮಿಕ್ರಿಗೆ ಅಂತ ಹೇಳಿ ತುಂಬಾ ಪ್ರೈಸ್ಗಳನ್ನ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಗಂಗಾಧರಯ್ಯ ಅವರು ಸ್ನೇಹ ಸುಮ್ಮನೆ ಊಟ ಕೂತ್ಕೋ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ಸ್ನೇಹಂಗೆ ಏನವ್ವ ನನ್ನಂಗ್ ಮಾತಾಡು ನೋಡೋಣ ಅಂತ ಹೇಳಿದಾಗ ಸ್ನೇಹ ಅವರು ಅದು ಗಂಡಸ್ರ ಧ್ವನಿ ಸ್ವಲ್ಪ ಕಷ್ಟ, ಆದ್ರೆ ಟ್ರೈ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಗಂಗಾಧರಯ್ಯ ಅವರು ಜೋರಾಗಿ ಸ್ನೇಹ ಅಂತ ಗದ್ರತಾರೆ. ಆಗ ಸುಮಾರು ಯಾಕೆ ಗದ್ರತಿದ್ದೀರಾ ಗಂಗಣ್ಣ, ಸ್ನೇಹಕ್ಕ ಮಾತಾಡ್ಲಿ ಬಿಡಿ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಸರಿ ತಡ ಆಯ್ತು, ಎಲ್ರು ಬನ್ನಿ ಊಟ ಮಾಡುಮ ಅಂತ ಇನ್ನೇನು ಊಟ ಕೂರ್ಬೇಕು ಅನ್ನೋಷ್ಟೊತ್ತಿಗೆ ಕಂಠಿ ಅವರು ಬಂದು ಅವ್ವ ಅವ್ವ ಆಚೆಗ್ ಬಾರವ್ವ, ಆ ದ್ರೋಹಿಗಳನ್ನ ಮನೆಯಿಂದ ಆಚೆ ಕಳ್ಸವ್ವ ಅಂತ ಮನೆಯಿಂದ ಹೊರಗೆ ನಿಂತ್ಕೊಂಡು ಕೂಗ್ತಾ ಇರೋದನ್ನ ನೋಡಿ ಪುಟ್ಟಕ್ಕನ ಮನೆಯವರೆಲ್ಲರೂ ಹೊರಗಡೆ ಓಡೋಗ್ತಾರೆ. ಹಾಗೆ ಪುಟ್ಟಕ್ಕ ಅವರು ನೋಡ್ಬಿಟ್ಟು ಅವ್ವ ಅವರು ಮೊದಲು ಆಚೆ ಕಳ್ಸು ಅಂತ ಹೇಳಿದಾಗ ಸ್ನೇಹ ಮತ್ತೆ ಗಂಗಾಧರಯ್ಯ ಅವ್ರ ಕಣ್ಣಿಗೆ ಬೀಳ್ತಾರೆ. ಅದನ್ನ ನೋಡಿ ಓ ಇಬ್ರು ಇಲ್ಲೇ ಇದ್ದೀರಾ, ಮರ್ಯಾದೆ ಇಲ್ದೇ ಇರೋ ಜನ ಹೆಂಗ್ ಮರ್ಯಾದೆ ನಿಂತವ್ರು ನೋಡು ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಸಿರಿ ಯೋನಪ್ಪ ಇದೆಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಂಠಿಯವರು ಅವ್ವ ನೀವು ಸುಮ್ನಿರಿ, ನಿಮ್ದು ಹಾಲ್ನಂತ ಮನ್ಸು, ಬೆಳ್ಳಗಿರೋದ್ನೆಲ್ಲ ನೋಡ್ಬಿಟ್ಟು ಹಾಲೆ ಅನ್ಕೊಬಿಡ್ತೀರಾ, ಇಲ್ಲವ್ರಲ್ಲ ಇವ್ರಿಬ್ರು ಅಂತ ಗಂಗಾಧರ ಮತ್ತೆ ಸ್ನೇಹನ್ ಕಡೆ ಕೈ ತೋರಿಸಿ ಇವರಿಬ್ರು ಕಳ್ಳಿ ಹಾಲಿದ್ದಂಗೆ ಅಮಾಯಕರಂಗಿದ್ಬಿಟ್ಟು ವಿಷ ಹಿಂಡ್ತಾರವ್ವ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ಅಳಿಯಂದ್ರೆ ಯೋನಿದೆಲ್ಲ ಸರುವತ್ತಾಯ್ತು, ಬನ್ನಿ ಒಳ ಕುತ್ಕೊಂಡು ಮಾತಾಡುಮ ಅಂತ ಹೇಳಿದಾಗ ಕಂಠಿ ಅವರು ಇಲ್ಲ ಮಾವಯ್ಯ, ಇದು ಒಳ ಕುತ್ಕೊಂಡು ಮಾತಾಡೋ ವಿಷಯ ಅಲ್ಲ, ಅವ್ರನ್ನ ಹೊರ ಕಳ್ಸೋ ವಿಷಯ, ನಡ್ರಲ್ಲ ಹೊರಗೆ ಅಂತ ಹೇಳ್ತಾರೆ. ಅದಕ್ಕೆ ಸಹನವರು ಕಂಠಿ ಅವ್ರೆ ಇದಕ್ಕಿದ್ದಂಗೆ ಅವ್ರನ್ನ ಆಚೆ ಹೋಗಿ ಅಂದ್ರೆ ಏನ್ ಕುಡ್ಕೊಂಡು ಬಂದಿದ್ದೀರಾ, ನೀವು ಮೊದಲು ಆಚೆ ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಕಂಠಿಯವರು ಓ ಕುಡ್ಕೊಂಡು ಬಂದವ್ರಿಗೆ ಇಲ್ಲಿ ಜಾಗ ಇಲ್ಲ, ಆದ್ರೆ ಕತ್ ಕುಯ್ಯೋರ್ಗೆ ಇಟೆಲ್ಲ ಆದ್ಮೇಕು ಇವ್ರನ್ನ ಇಲ್ಲಾಗ ಇಟ್ಕೊಂಡಿದ್ದೀರಲ್ಲವ್ವ, ಮೊದ್ಲು ಅವ್ರನ್ನ ಆಚೆ ಕಳ್ಸ್ರವ್ವ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಸಿರಿ ಇವಾಗ ನೀನು ಕುಡ್ದು ಮತ್ತಲ್ಲಿ ಮಾತಾಡ್ತಿದೀಯಾ, ಹೊತಾರೆ ಎದ್ ಮಾತಾಡುಮ ನಡಿ ಮನ್ಗೋಗು ಅಂತ ಹೇಳ್ತಾರೆ. ಅದಕ್ಕೆ ಕಂಠಿಯವರು ಅವ್ವ ನಾನು ಕುಡ್ದಿರ್ಬೋದು, ಆದ್ರೆ ದಿಟಾನೇ ಹೇಳ್ತೀವ್ನಿ, ಇವ್ರ ಕಾಲಿಟ್ ಮ್ಯಾಕೆ ನಾವೆಲ್ಲ ಹಾಳಾಗಿ ಹೋಗಿದ್ದು, ಅವ್ವ ನೀನೇ ಯೋಚನೆ ಮಾಡವ್ವ, ಇವರೆಲ್ಲ ಬರೋಕ್ಕೂ ಮುಂಚೆ ನಾವು ಯೋಟು ಸಂದಾಗಿದ್ದು, ನಾನು ನನ್ನ ಮೆಸ್ಸು ನೀನು ಎಲ್ಲ ಎಷ್ಟು ಸಂತೋಷವಾಗಿದ್ವಿ, ಯಾವ ಗಳಿಗೆನ ಕಾಲಿಟ್ರೋ ನಮ್ಮ ಮನೆನೇ ಹಾಳಾಗೋಯ್ತು. ಮೊದ್ಲು ಅವನ್ ಯಾವನ ದಾಸಪ್ಪ ಅನ್ನೋನ್ ಬಂದ, ಆಮ್ಯಾಕೆ ಸಿಂಗಾರಮ್ಮ ಕಲಿ ಅನ್ನೋರು ಬಂದ್ರು, ನನ್ನ ಮೆಸ್ಸನ್ನೇ ನನ್ನಿಂದ ದೂರ ಮಾಡ್ಬಿಟ್ರು, ನಾನು ನನ್ನ ಮೆಸ್ಸು ನಮ್ದೇ ಪ್ರಪಂಚದಾಗೆ ಆರಾಮಾಗಿದ್ದೋ, ಅವ್ರನ್ನ ನನ್ನಿಂದ ದೂರ ಮಾಡಿ ನನ್ನ ಬಾಳ್ನ ನರ್ಕ ಮಾಡ್ಬಿಟ್ರು. ಅವ್ವ ಇವರಿಬ್ರು ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಈ ಮನೆ ಹಾಳ್ರನ್ನ ಈಗ್ಲೇ ಕಳ್ಸವ ಆಚೆಗೆ ಅಂತ ಹೇಳಿದಾಗ ಗಂಗಾಧರಯ್ಯ ಅವರು ಜೋರಾಗಿ ಸಾಹೇಬ್ರೆ ಮನೆ ಹಾಳ್ರು ಅಂತ ಮಾತ್ರ ಕರಿಬೇಡಿ, ನಮ್ಮನ್ನ ಅನ್ನ ಹಾಕಿದ ಮನೆಗೆ ಯಾವತ್ತೂ ಕೇಡ್ ಬಗೆಯೋರಲ್ಲ ನಾವು ಅಂತ ಹೇಳಿದಾಗ ಕಂಠಿ ಅವರು ಮುಚ್ಚಯ್ಯ ಸಾಕು, ಕೇಡ್ ಬಯಸೋರಲ್ಲ ಅಂದ್ಮೇಲೆ ಅವತ್ ನನ್ನ ಯಾಕೆ ತಡೆದ್ರಿ, ನೀನ್ ಅವತ್ ತಡೆದಿದ್ದಕ್ಕೆ ತಾನೆ ನಾನ್ ಅವತ್ ತಡವಾಗಿ ಹೋಗಿದ್ದು ನನ್ನ ಮೆಸ್ನ ಕಳ್ಕೊಂಡಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಗಂಗಾಧರಯ್ಯ ಅವರು ನೋಡಿ ಸಾಹೇಬ್ರೆ ಅವತ್ ನಾವು ನಿಮ್ನ ತಡೆದಿದ್ದು ಉದ್ದೇಶಪೂರ್ವಕವಾಗಿ ಅಲ್ಲ, ಇದನ್ನ ಎಷ್ಟು ಸತಿ ಹೇಳಿದ್ರು ನೀವ್ ಯಾಕೆ ಇದನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಂಠಿಯವರು ಏನ್ಲ ಧ್ವನಿ ಏರಿಸ್ತಿದ್ಯಾ ಏನೋ ಅಂತ ಹೊಡೆಯೋಕೆ ಅಂತ ಮುಂದೆ ಬರ್ತಾರೆ. ಆಗ ಪುಟ್ಟಕ್ಕ ಅವರು ಕಂಠಿ ಅವರನ್ನ ತಡಿತಾರೆ. ಆಗ ಮತ್ತೆ ಕಂಠಿಯವರು ದಿಟ ಹೇಳು, ನೀನ್ ಅವತ್ತು ನನ್ನ ಪಿಲಾನ್ ಮಾಡಿ ತಾನೇ ತಡೆದಿದ್ದು, ನಿಂಗೂ ಆ ಸಿಂಗಾರಮ್ಮಂಗೂ ಏನೋ ಸಂಬಂಧ ಇದೆ ತಾನೆ
ಹಿಂಗೆಲ್ಲ ಮಾಡಿ ಅಂತ ಅವಳೇ ನಿಮಗೆ ಹೇಳ್ಕೊಟ್ಟಿದ್ದು ತಾನೆ, ಹೇಳು ಹೇಳಲಾ ಅಂತ ಕೇಳಿದಾಗ ಗಂಗಾಧರಯ್ಯ ಅವರು, ಅಮ್ಮೋರೆ ಏನಿದೆಲ್ಲ, ಇವ್ರನ್ನ ಉಳ್ಸೋದಿಕ್ ಹೋಗಿ ಬದುಕಿ ಬಾಳ್ಬೇಕಾಗಿರೋ ನನ್ ಮಗಳು ಕಳಂಕನ ಹೊತ್ಕೊಂಡ್ ಬಂದಿದ್ದಾಳೆ. ಈಗ ಇವ್ರು ನೋಡಿದ್ರೆ ಎಲ್ಲದು ನಮ್ದೇ ತಪ್ಪು ಅಂತ ನಮ್ಮೆಲ್ಲ ಆರೋಪ ಹೊರಿಸ್ತಾ ಇದ್ದಾರಲ್ಲ, ನ್ಯಾಯನ ಇದು? ಎಲ್ರಿಗೂ ಒಳ್ಳೇದ್ ಬಯಸೋಳು ನನ್ ಮಗಳು, ಸಾಹೇಬ್ರು ಮಾತಾಡ್ತಾ ಇರೋದು ತಪ್ಪಮ್ಮೋರೆ ಅಂತ ಹೇಳಿದಾಗ ಕಂಠಿ ಅವರು, ಏಯ್ ನಾಟಕ ಮಾಡ್ಬೇಡ, ಆ ಸಿಂಗಾರಮ್ಮ ಮತ್ತೆ ಕಲಿನ ಉಳ್ಸಕ್ಕೆ ನಿನ್ನ ಮಗಳಾಡಿದ ನಾಟಕ ಅದು ಅಂತ ಹೇಳಿದಾಗ ಪುಟ್ಟಕ್ಕ ಅವರು, ಸಿರಿ ನೀನ್ ಮಾಡ್ತಿರೋ ತೆಪ್ಪು ಸಿರಿ, ಹಿಂಗೆಲ್ಲ ಒಬ್ರ ಬಗ್ಗೆ ತಿಳ್ಕಡ್ದೆ ಮಾತಾಡಕ್ ಹೋಗ್ಬಾರ್ದು. ಅವಳು ನಮಗ್ ಕೆಟ್ಟದ್ ಮಾಡ್ಬೇಕು ಅನ್ನಂಗೆ ಇದ್ದಿದ್ರೆ ಅವತ್ತೇ ಜೈಲ್ ಒಳಗೆ ನಿನ್ನ ಹೆಸರು ಹೇಳಿ ಆಚೆಗ್ ಬರ್ತಿದ್ಲು. ಅವಳು ಹಂಗ್ ಮಾಡಿಲ್ಲ ಅಂದ್ಮ್ಯಾಕೆ ಆ ಹುಡ್ಗಿ ಎಂತವಳಂತ ನೀನ್ ಅರ್ಥ ಮಾಡ್ಕೋಬಾರ್ದೆ ಅಂತ ಹೇಳ್ತಿರುವಾಗ್ಲೇನೆ ಸಹನಾ ಅವರು ಕೂಡ, ಹೌದು ಕಂಠಿ ಅವರೇ, ನೀವು ಕೋಪದಲ್ಲಿ ಸಹನನ್ ಬಗ್ಗೆ ಏನೇನೋ ಮಾತಾಡ್ಬೇಡಿ, ಸಿಂಗಾರಮ್ಮ ಮತ್ತೆ ಕಲಿ ತಪ್ಪಿಸ್ಕೊಳ್ಳೋಕೆ ಸ್ನೇಹ ಕಾರಣ ಅಲ್ಲ ಅಂತ ಹೇಳಿದಾಗ ಕಂಠಿ ಅವರು ಮತ್ತೆ ಇವಳೇ ಕಾರಣ, ಅವತ್ತಿವಳು ಅಡ್ಡ ಬಂದಿರ್ಲಿಲ್ಲ ಅಂದಿದ್ರೆ ಸೇಡಿಗೆ ಸೇರಿ ಎಲ್ಲ ತೀರೋಗ್ತಿತ್ತು, ನಮ್ಮವ್ವು ಕೊಟ್ಟಿರೋ ಮಾತು ಉಳಿತಿತ್ತು, ನನ್ ಮೆಸ್ಸಿನ ಆತ್ಮಕ್ ಶಾಂತಿನೂ ಸಿಕ್ತಿತ್ತು, ಎಲ್ಲ ಹಾಳು ಮಾಡ್ಬಿಟ್ಲು ಅಂತ ಹೇಳಿದಾಗ ಪುಟ್ಟಕ್ಕ ಅವರು, ಯೋನೋ ಹಾಳಾಗಿಲ್ಲ ಕಣಪ್ಪ, ಸ್ನೇಹ ಸರಿಯಾಗೆ ಮಾಡೋಳೆ. ಇಲ್ ನೋಡು, ಅವತ್ತು ಅವಳಿಂದ ತಡಿದೆ ಹೋಗಿದ್ದಿದ್ರೆ ಇಟೋತಿಗೆ ನಿನ್ ಬದುಕು ಏನಾಗಿರ್ತಿತ್ತು ಯೋಚನೆ ಮಾಡು, ನೀನ್ ಜೀವನ ಪರ್ಯಂತ ಎಲ್ಲಿರ್ಬೇಕಾಯ್ತು ಗೊತ್ತಾ ಅಂತ ಕೇಳಿದಾಗ ಕಂಠಿ ಅವರು, ನಮ್ಮೋರೇ ನನ್ ಬದುಕು, ಅವರೇ ಇಲ್ದಿದ್ಮ್ಯಾಕೆ ನಾನು ಎಲ್ಲಿದ್ರೇನು ಹೇಗಿದ್ರೇನು, ಆದ್ರೆ ಒಂದಂತೂ ಹೇಳ್ತೀನಿ ಕೇಳಿಸ್ಕ, ಇವ್ರಿಬ್ರು ನಿಂಗೆ ಏನೋ ಮೋಡಿ ಮಾಡ್ಬಿಟ್ಟವ್ರೆ, ಆದ್ರೆ ಇವ್ರು ಏನೇ ನಾಟಕ ಮಾಡಿದ್ರು ನಾನ್ ಮಾತ್ರ ನಂಬಕಿಲ್ಲವ, ತೆಪ್ಸ್ಕೊಂಡಿರೋ ಆ ನನ್ ವೈರಿಗಳ್ನು ಬಿಡಕಿಲ್ಲ, ಮೊದ್ಲು ಅವ್ರಿಬ್ರು ಸಿಗ್ಲಿ ಆಮ್ಯಾಕೆ ನಿಮ್ಮನ್ನು ವಿಚಾರಿಸ್ಕೊಂತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ಪುಟ್ಟಕ್ಕನ ಮನೆಯವರೆಲ್ಲ ಒಳಗ್ ಬಂದ ತಕ್ಷಣ ಗೋಪಾಲ್ ಅವರು, ಪುಟ್ಟಮ್ಮಿ ಅಳಿಯಂದ್ರಿಗೆ ಮೊದ್ಲು ಕುಡಿಯೋದ್ನ ಬಿಡಿಸ್ಬೇಕು, ಅದ್ರಿಂದನೇ ಇಟ್ಟೊಂದೆಲ್ಲ ಆಯ್ತಾ ಇರೋದು ಅಂತ ಹೇಳಿದಾಗ ಸಹನಾ ಅವರು, ಇಲ್ಲ ಅಪ್ಪಯ್ಯ, ಅವ್ರು ಮೊದ್ಲಿನಂಗಿಲ್ಲ, ಅವತ್ ನಾವ್ ಅವ್ರನ್ನ ಮಾತಾಡ್ಸಿದಾಗ ಅವ್ರೇನ್ ಕುಡ್ದಿದ್ರಾ, ಅವ್ರ ಮನ್ಸಿನ ತುಂಬಾ ಬರೀ ಕಹಿನೇ ತುಂಬ್ಕೊಂಡೈತೆ ಅಂತ ಹೇಳ್ತಿರುವಾಗ ಸುಮಾ ಅವರು ಕೂಡ, ಸ್ನೇಹಕ್ಕ ಹೋದಾಗ್ಲಿಂದ ಹೀಗಾಗಿದ್ದಾರೆ, ಅದ್ ಯಾವಾಗ ಸರಿ ಹೋಗ್ತಾರೋ ಏನೋ, ನಂಗಂತೂ ನಂಬಿಕೆನೇ ಇಲ್ಲ ಅಂತ ಹೇಳ್ತಿರುವಾಗ್ಲೇನೆ ಗಂಗಾಧರಯ್ಯ ಅವರು, ಸ್ನೇಹ ಹೊರಟ್ಬಿಡಮ್ಮ, ಇನ್ ಮುಂದೆ ನಾವಿಲ್ಲಿರೋದ್ ಬೇಡ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ತುಂಬಾ ಶಾಕಲಿ, ಅಲ್ಲ ಕಣಪ್ಪ ಯೋನು ಅಂತ ಮಾತಾಡ್ತಿದೀಯೇ ಅಂತ ಕೇಳಿದಾಗ ಗಂಗಾಧರಯ್ಯ ಅವರು, ಇಲ್ಲ ಮೋರೆ, ಇನ್ನು ನಾವಿಲ್ಲಿರೋದು ಸರಿಯಲ್ಲ, ಕೋಣೆ ಒಳಗೆ ಹಾವು ಸೇರ್ಕೊಂಡಿದೆ ಅಂತ ಗೊತ್ತಾದ್ರೆ ಮನೆ ಮಂದಿ ಎಲ್ಲ ದೊಣ್ಣೆ ಹಿಡ್ಕೊಂಡು ನಿಂತ್ಕೋತಾರೆ, ನಿಮ್ ಅಳಿಯಂದ್ರಿಗೆ ನಮ್ಮ ಮೇಲೆ ಸಂಶಯ ಬಂದಿದೆ, ಅವರಿಗೆ ನಮ್ಗಳನ್ ಕಂಡ್ರೆ ಆಗ್ತಾ ಇಲ್ಲ, ನಾವಿನ್ನೂ ಇಲ್ಲೇ ಇದ್ರೆ ಅವ್ರಿಗೆ ನಿಮ್ಮೇಲ್ ಕೋಪ ಬರತ್ತೆ, ಅದ್ಕೆ ಅಮ್ಮೋರೆ ಇನ್ನು ನಾವ್ ಇಲ್ಲಿ ಇರೋದು ಸರಿಯಲ್ಲ, ನಾವ್ ಹೊರಟು ಬಿಡ್ತೀವಿ ಅಂತ ಹೇಳಿದಾಗ ಗೋಪಾಲ್ ಅವರು, ಗಂಗಣ್ಣ ಏನು ಅಂತ ಮಾತಾಡ್ತಿದೀಯಾ, ಅಳಿಯಂದ್ರು ಮಾತಾಡಿದ್ದು ತೆಪ್ಪೆಯ, ಹಂಗಂತ ನೀನ್ ಮನೆ ಬಿಟ್ಟು ಹೋಗೋದ್ ಏನ್ ಸರಿ ಇರ್ತೈತೆ ಹೇಳು ಅಂತ ಹೇಳಿದಾಗ ಗಂಗಾಧರಯ್ಯ ಅವರು, ಇಲ್ಲ ಅಣ್ಣ, ನಾ ದಯವಿಟ್ಟು ನಮ್ಮನ್ ತಡಿಬೇಡಿ ಅಂತ ಹೇಳಿದಾಗ ಪುಟ್ಟಕ್ಕ ಅವರು, ಅಲ್ಲ ಕಣಪ್ಪ, ಆ ದೇವರು ಎಲ್ಲರಿಗೂ ಒಂದೇ ತರ ಮಾತು ಬುದ್ಧಿ ಗುಣ ಕೊಡ್ತಾನ ಹೇಳು, ಹಾವನ್ನ ಕಂಡ ತಕ್ಷಣ ಜನರು ಕೋಲ್ ತಕೊಂಡ್ ಹೊಡಿತಾರೆ ಅಂತ ಅಂದ್ಯಲ್ಲ, ಅದೇ ಹಾವನ್ನ ಶಿವನ್ ಗುಡಿಯಾಗ ನೋಡಿದ್ರೆ ಜನ ಕೈ ಮುಗಿಯಕಿಲ್ವೇ, ಎಲ್ಲರೂ ಎಲ್ಲದ್ರಾಗೂ ಒಂದೇ ತರ ನಡ್ಕಂತಾರಿಯೇ, ನಮ್ಮ ಅಳಿಯಂದ್ರು ವಿಷಯದಾಗೂ ಹಿಂಗೆ ಆಗಿರೋದು, ಸಿರಿ ಮಾತಾಡಿದಕ್ಕೆಲ್ಲ ನಾನಿಬ್ರ ಹತ್ರನೂ ಕ್ಷಮೆ ಕೇಳ್ತೀನಿ ಅಂತ ಕೈ ಮುಗ್ದು ಕ್ಷಮೆ ಕೇಳುವಾಗ ಗಂಗಾಧರಯ್ಯ ಅವರು, ದಯವಿಟ್ಟು ಅಮ್ಮ ನೀವು ಹೀಗೆಲ್ಲ ಕೈ ಮುಗ್ದು ಕ್ಷಮೆ ಕೇಳಬೇಡಿ ಅಂತ ಹೇಳಿದಾಗ ಪುಟ್ಟಕ್ಕ ಅವರು, ಮಗಳು ಕಳ್ಕೊಂಡಿರೋ ದುಃಖ ಇನ್ನೂ ನಮ್ಮನೆ ಹೊಸಲು ದಾಟಿ ಆಚೆ ಹೋಗಿಲ್ಲ, ಆಗ್ಲೇ ಈ ಮನೆ ಮಗಳು ಅಂತ ತಿಳ್ಕೊಂಡಿರೋ ಹುಡ್ಗಿನ ಕರ್ಕ ಹೋಯ್ತೀನಿ ಅಂತಿದ್ಯಲ್ಲಪ್ಪ ಅಂತ ಹೇಳಿದಾಗ ಗಂಗಾಧರಯ್ಯ ಅವರು, ಆದ್ರೆ ಅಮ್ಮೋರೆ ನಾವ್ ಇಲ್ಲೇ ಇದ್ರೆ ಒಂದಲ್ಲ ಒಂದಿನ ದೊಡ್ಡ ಸಮಸ್ಯೆ ಆಗೇ ಆಗತ್ತೆ ಅಂತ ಹೇಳಿದಾಗ ಸಹನಾ ಅವರು, ಅದಾದಾಗ ನೋಡ್ಕೊಳ್ಳೋಣ ಗಂಗಣ್ಣ, ಆಗಕ್ಕೆಲ್ಲ ಈಗ್ಲೇ ಚಿಂತೆ ಮಾಡ್ತಾ ಕುತ್ಕೊಂಡ್ರೆ ಹೆಂಗೆ ಹೇಳಿ, ಇವತ್ತಿನ ಬದುಕ್ನ ಯಾವಾಗ ಬದುಕೋದು ಅಂತ ಹೇಳಿದಾಗ ಸ್ನೇಹ ಅವರು ಕೂಡ, ಹ್ಞೂ ಅಪ್ಪ, ಕಂಠಿ ಸಾಹೇಬ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನಮಗೂ ಗೊತ್ತಿದೆ ಅಲ್ವಾಪ್ಪ, ಜೈಲಲ್ಲಿ ನಾನು ಅವ್ರನ್ನ ತಡೆದೆ, ಅದಕ್ಕೆ ಅವ್ರಿಗೆ ಈ ತರ ಕೋಪ ಅಷ್ಟೇ, ಆದ್ರೆ ನಾನ್ ಅವತ್ತು ಅವ್ರನ್ನ ತಡಿದೇ ಇದ್ದಿದ್ರೆ ಇವತ್ತವ್ರು ಜೈಲ್ ಸೇರಿರ್ತಿದ್ರು, ಮತ್ತೆ ಅವ್ರನ್ನ ಆಚೆ ತರ್ಸೋದು ತುಂಬಾ ಕಷ್ಟ ಆಗಿರೋದು ಅಪ್ಪ, ಅಪ್ಪ ಇದೂನು ನಮ್ಮನೇನೆ, ನಾವಿನ್ ಎಲ್ಲೂ ಹೋಗೋದ್ ಬೇಡ ಅಪ್ಪ ಅಂತ ಹೇಳಿದಾಗ ಸುಮಾ ಅವರು ಕೂಡ, ಸ್ನೇಹಕ್ಕನೇ ಹೇಳಾಯ್ತಲ್ಲ, ಇನ್ನೀ ಮಾತನ್ನ ಬಿಡಿ ಗಂಗಣ್ಣ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಸಾಹೇಬ್ರು ಇವತ್ತಲ್ಲ ನಾಳೆ ಬದಲಾಗೇ ಆಗ್ತಾರೆ, ಹಾಗೆ ನಮ್ಮ ಮೇಲಿರೋ ಅಭಿಪ್ರಾಯ ಕೂಡ ಬದಲಾಗತ್ತೆ ಅಂತ ಹೇಳಿದಾಗ ಪುಟ್ಟಕ್ಕ ಅವರು, ಆಯ್ತು ಎಲ್ಲ ಬಂದು ಊಟ ಮಾಡಿ ಅಂತ ಊಟಕ್ಕೆ ಕೂರ್ತಾರೆ. ಆದ್ರೆ ಗಂಗಾಧರ್ ಅವರು ಮಾತ್ರ, ರಾಜೇಶ್ವರಿ ಅವರು ಹೇಳಿದ್ದು ಸರಿಯಾಗೇ ಇದೆ, ಇವ್ರ ಅಳಿಯಂದ್ರನ್ನ ಬಿಟ್ಕೊಡೋದಿಲ್ಲ, ಆದ್ರೆ ಇದ್ರ ಮಧ್ಯ ನನ್ ಮಗಳು ಜೀವನದ ಬಗ್ಗೆ ಭಯ ಆಗ್ತಾ ಇದೆ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಹಂಗೆ ನಿಂತಿರ್ತಾರೆ.
ಹಾಗೆ ಊಟ ಆದ ತಕ್ಷಣ ರಾಜೇಶ್ವರಿ ಅವರು ಗಂಗಾಧರಯ್ಯ ಅವರಿಗೆ ಕಾಲ್ ಮಾಡ್ತಾರೆ. ಆಗ ಗಂಗಾಧರಯ್ಯ ಅವರು ಕದ್ದು ಮುಚ್ಚಿ ಬಂದು ಫೋನಲ್ಲಿ ಹೇಳಿ ಅಮ್ಮೋರೆ ಅಂತ ಹೇಳಿದಾಗ ರಾಜೇಶ್ವರಿ ಅವರು ಏನ್ ಹೇಳೋದು ಗಂಗಾಧರಪ್ಪ, ಬಿಸಿಯ ಕೇಳಿ ಮನ್ಸಿಗೆ ಸ್ಯಾನೆ ಬೇಸರ ಆಯ್ತು. ಮನ್ಸಿಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ನಾನ್ ಹಿಂಗ್ ಹೇಳ್ತಿರ್ಲಿಲ್ವೇ, ಆ ಮನೆ ಆಚೆಯಿಂದ ನೋಡಕ್ಕಷ್ಟೇ ಸ್ವರ್ಗ. ಮನೆ ತುಂಬಾ ಸಂತೋಷ, ಸಂಭ್ರಮ, ಮೆಸ್ಸು ಎಲ್ಲ. ಆದ್ರೆ ಒಳಗ್ ಹೋಗಿ ನೋಡಿದ್ರೆ ನರ್ಕ ಗಂಗಾಧರಣ್ಣ, ನರ್ಕ. ಆ ಮನೇಲಿ ಯಾರೊಬ್ರು ಸಂತೋಷವಾಗಿದ್ರು ಅನ್ನೋ ಮಾತೇ ಇಲ್ಲ, ಬರೀ ಗೋಳು. ಹೋಗಿ ಹೋಗಿ ನೀನು ನಿನ್ ಮಗಳು ಅಲ್ಲಿ ಸಿಕ್ಕಾಕೊಂಡಿರಲ್ಲ ಅಂತ ಹೇಳ್ತಿರುವಾಗ್ಲೇನೆ ಗಂಗಾಧರಯ್ಯ ಅವರು, ಇಲ್ಲ ಅಮ್ಮೋರೆ, ನನ್ನ ಮಗಳನ್ನ ಇಲ್ಲಿರೋದ್ ಬೇಡ, ಬಾ ಹೊರಟೋಗೋಣ ಅಂತ ಕರ್ದೆ ಅಂತ ಹೇಳ್ತಿರುವಾಗ್ಲೇನೆ ರಾಜೇಶ್ವರಿ ಅವರು, ಆದ್ರೆ ಆ ಪುಟ್ಟಕ್ಕ ಬಿಟ್ಟಿರಕ್ಕಿಲ್ಲ ಅಲ್ವೇ ಅಂತ ಕೇಳಿದಾಗ ಗಂಗಾಧರಯ್ಯ ಅವರು, ನನ್ ಮಗಳೇ ಇಲ್ಲೇ ಇರೋಣ ಅಂತ ಹೇಳ್ತಿದ್ದಾರೆ ಅಮ್ಮೋರೆ ಅಂತ ಹೇಳಿದಾಗ ರಾಜೇಶ್ವರಿ ಅವರು, ಅದು ಆ ಪುಟ್ಟಕ್ಕ ತಲೆ ಕೆಡ್ಸಿರೋದು. ಅವಳಿಗೆ ಅವಳ ಮಕ್ಕಳು ಉದ್ಧಾರ ಆಗಿಲ್ವಲ್ಲ, ಅದಕ್ಕೆ ಬೇರೆ ಯಾರು ಉದ್ಧಾರ ಆಗ್ಬಾರ್ದು ಅನ್ನೋ ಆಸೆ. ಪಾಪ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ಅಲ್ಲಿ ಒಲೆ ಮುಂದೆ ಕುತ್ಕೊಂಡು ಬೇಯ್ಸ ಆಟ ಯಾಕೆ ಬೇಕು ಹೇಳು? ಗಂಗಾಧರಣ್ಣ, ಒಂದ್ ಕೆಲ್ಸ ಮಾಡು, ನೀನು ಒಂದ್ 2 ದಿನ ಅಲ್ಲಿ ಇದ್ದಂಗಿರು. ಆಮೇಲೆ ನಿನ್ ಮಗಳಿಗೆ ಬುದ್ಧಿ ಹೇಳು. ನಿನಗೂ ನಿನ್ ಮಗಳಿಗೂ ಇರೋಕ್ಕೆ ಜಾಗದ ವ್ಯವಸ್ಥೆನ ನಾನೇ ಮಾಡ್ತೀನಿ, ಏನಂತೀಯೇ ಅಂತ ಕೇಳಿದಾಗ ಗಂಗಾಧರಯ್ಯ ಅವರು, ಆಯ್ತು ಅಮ್ಮೋರೆ. ಅಮ್ಮೋರೆ, ನೀವ್ ಇಷ್ಟೊಂದ್ ಸಹಾಯ ಮಾಡ್ತಿದ್ದೀರಾ, ನಿಮ್ ಋಣ ಹ್ಯಾಕ್ ತೀರ್ಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ರಾಜಿ ಅವರು, ಅಯ್ಯೋ ನಂಗದೆಲ್ಲ ಏನೂ ಬೇಡ ಗಂಗಾಧರಣ್ಣ, ನನಗೆ ನೀನು ನಿನ್ ಮಗಳು ಆ ಪುಟ್ಟಕ್ಕನ್ ಸುಳಿಲಿ ಸಿಕ್ಕಾಕಬಾರ್ದು ಆಟೆಯ, ಹುಷಾರಾಗಿರಿ ಅಂತ ಫೋನ್ ಇಡ್ತಾರೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಬಂಗಾರಮ್ಮನವ್ರ ಮನೆಯಲ್ಲಿ ಅಜ್ಜಿ ಒಬ್ರೇ ಕೂತ್ಕೊಂಡಿರುವಾಗ ವಸು ಅವ್ರು ಅಲ್ಲಿಗೆ ಬಂದು, ಅಜ್ಜಿ, ನಿನ್ನೆ ರಾತ್ರಿ ಅಣ್ಣಯ್ಯ ಪುಟ್ಟಕ್ಕನ ಮನೆ ಹತ್ರ ಹೋಗಿ ಜೋರಾಗಿ ಗಲಾಟೆ ಮಾಡಿ ಬಂದಿದ್ದಾನೆ. ಇದನ್ನೆಲ್ಲ ಹೇಗ್ ಸರಿ ಮಾಡೋದು ಅಂತ ಒಂದು ಗೊತ್ತಾಗ್ತಿಲ್ಲ ಅಜ್ಜಿ ಅಂತ ಹೇಳಿದಾಗ, ಅಜ್ಜಿ, ಕೆಟ್ಟ ಕಾಲ, ಅವನಿಗೆ ಅಂತ ಪರಿಸ್ಥಿತಿ ಬಂದೈತೆ, ಆ ಕಾಲನೇ ಅವನ್ನ ಸರಿಯಾಗಿ ಮಾಡ್ಬೇಕು ಅಂತ ಹೇಳಿದಾಗ ವಸು ಅವರು ಕೂಡ, ಹೌದು ಅಜ್ಜಿ, ಆದಷ್ಟು ದಿನ ಬರ್ಲಿ ಅಂತ ಬೇಡ್ಕೊಳ್ಳೋದಷ್ಟು ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾ, ನಾನು ಅಮ್ಮಂಗೆ ಮಸಾಜ್ ಮಾಡಿ ಬರ್ತೀನಿ ಅಂತ ಆಯಿಲ್ನ ತಗೊಂಡು ಹೋಗ್ತಿರುವಾಗ ರಾಧಾ ಅವರು ಅಲ್ಲಿ ಬಂದು, ವಸು ಅದನ್ನ ಇಲ್ಕೊಡು, ನಾನು ಅತ್ತೆಗೆ ಮಸಾಜ್ ಮಾಡಿ ಬರ್ತೀನಿ ಅಂತ ಹೇಳಿದಾಗ ವಸು ಅವರು, ಬೇಡ ರಾಧಾ, ಅವಂಗೆ ಕುತ್ತಿಗೆ ಹಿಂದೆ ಎಲ್ಲ ಮಸಾಜ್ ಮಾಡಬೇಕು, ಬೇಡ ನಾನೇ ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿದಾಗ ರಾಧಾ ಅವರು, ವಸು, ನಂಗೂ ಅತ್ತೆ ಸೇವೆ ಮಾಡಕ್ ಅವಕಾಶ ಮಾಡಿಕೊಡು. ಅತ್ತೆ ನಂಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ಇಂಥ ಟೈಮಲ್ಲೂ ನಾನು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಹೇಗೆ? ಕೊಡಿಲ್ಲಿ ಅಂತ ವಸು ಕೈಯಲ್ಲಿ ಇದ್ದಿದ್ದ ಔಷಧಿ ತಗೋ ಹಾಗೆ ಬಂಗಾರಮ್ಮನವ್ರ ಹತ್ರ ಬಂದು, ಅತ್ತೆ, ಇವತ್ತು ನಾನೇ ನಿಮ್ಗೆ ಮಸಾಜ್ ಮಾಡ್ತೀನಿ, ಈ ರಾಧಾ ಮಾಡೋ ಮಸಾಜ್ಗೆ ನೀವು ಫುಲ್ ಹುಷಾರಾಗ್ಬಿಡ್ತೀರಾ ಅಂತ ಹೇಳಿದಾಗ ಬಂಗಾರಮ್ಮನವರು, ಅಯ್ಯ ನೀನ್ ಯಾಕವ ಮಾಡ್ತೀಯಾ, ಇನ್ನೇನ್ ವಸು ಬರ್ತಾಳಲ್ಲ ಅವಳೇ ಮಾಡ್ತಾಳ್ಬಿಡು ಅಂತ ಹೇಳಿದಾಗ ರಾಧಾ ಅವರು, ಅತ್ತೆ, ಯಾವಾಗ್ಲೂ ವಸುನೇ ನಿಮ್ ಸೇವೆ ಮಾಡ್ಬೇಕಾ? ನಾನು ನಿಮ್ ಸೇವೆ ಮಾಡ್ತೀನಿ ಅಂತ ಮಸಾಜ್ ಮಾಡ್ತಿರುವಾಗ ರಾಧಾ ಅವ್ರ ಫೋನಿಗೆ ಸಿಂಗಾರಮ್ಮನವರು ಕಾಲ್ ಮಾಡ್ತಾರೆ. ಇದನ್ನ ನೋಡಿ ರಾಧಾ ಅವರು ತುಂಬಾ ಶಾಕ್ ಆಗ್ತಾರೆ. ಇದು ಬುಧವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.